ನಮಸ್ಕಾರ ವೀಕ್ಷಕರೇ. ಸದ್ಯ ದೇಶದಾದ್ಯಂತ ಅತಿದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಅದು ದೆಹಲಿ ಲಿಕ್ಕರ್ ಸ್ಕ್ಯಾಮ್ ಪ್ರಕರಣದಲ್ಲಿ ಅರವಿಂದ ಕೇಜ್ರಿವಾಲ್ ಹಾಗೂ ಸುಮಾರು 23 ಸಂಗಡಿಗರಿಗೆ ಕ್ಲೀನ್ ಚಿಟ್ ಸಿಕ್ಕಿರೋದು. ಎಷ್ಟೋ ತಿಂಗಳುಗಳ ಕಾಲ ಕಾನೂನು ಸಮಸ್ಯೆಯಿಂದ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿದೆ ಅನ್ನೋ ಹೆಡ್ಲೈನ್ಗಳು ಕಾಣಿಸ್ತಾ ಇದೆ. ರೋಸ್ ಅವೆನ್ಯೂ ಕೋರ್ಟ್ ಈ ತೀರ್ಪು ಕೊಡ್ತಾ ಇದ್ದಂತೆ ಫುಲ್ ಖುಷ್ ಆದ ಕೇಜ್ರಿವಾಲ್ ಮಾಧ್ಯಮದ ಮುಂದೆ ಬಂದು ಕಣ್ಣೀರು ಹಾಕಿ ಇದೆಲ್ಲವನ್ನ ಮೋದಿ ಹಾಗೂ ಅಮಿತ್ ಶಾ ಮಾಡಿಸಿದ್ದು ಅಂತ ಅನುಕಂಪವನ್ನ ಗಿಟ್ಟಿಸಿಕೊಂಡ್ರು. ಈಗ ಎಲ್ಲರಲ್ಲೂ ಕಾಡ್ತಾ ಇರೋ ಪ್ರಶ್ನೆ, ಹಾಗಿದ್ರೆ ಅರವಿಂದ್ ಕೇಜ್ರಿವಾಲ್ ಅಮಾಯಕನ? ಅವರ ಕಡೆಯಿಂದ ಯಾವುದೇ ತಪ್ಪು ಆಗೇ ಇಲ್ವಾ? ಹಾಗಿದ್ರೆ ಈ ಕೇಸ್ ಮುಂದೆ ಏನಾಗಬಹುದು ಅನ್ನೋ ದೊಡ್ಡ ಚರ್ಚೆ ಶುರುವಾಗಿದೆ. ಇನ್ನೊಂದು ದಿಕ್ಕಲ್ಲಿ ಮೋದಿ ಹೆಸರು ಹೇಳಿದ್ರಿಂದ ಬಿಜೆಪಿ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದೆ. ಕಾಂಗ್ರೆಸ್ ಕಡೆಯಿಂದ ಬಂದಿರೋ ಪ್ರತಿಕ್ರಿಯೆ ಎಲ್ಲರಲ್ಲೂ ಅಚ್ಚರಿಯನ್ನ ತರಿಸ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. 2025ರ ದೆಹಲಿ ಎಲೆಕ್ಷನ್ ನಲ್ಲಿ ಕೇಜ್ರಿವಾಲ್ ಅನ್ನ ಹಾಗೂ ಆಮ್ ಆದ್ಮಿಯನ್ನ ಗಡಗಡ ಅಲುಗಾಡಿಸಿದ್ದು ಆಡಳಿತ ವಿರೋಧಿ ಅಲೆ. ಈ ಪೈಕಿ ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಅವರ ಮೇಲೆ ಹಾಗೂ ಅವರ ಸಹಚರರ ಮೇಲೆ ಬಂದಿದ್ದ ಹಗರಣಗಳ ಆರೋಪ. ತಿಹಾರ್ ಜೈಲಿಂದ ಹಿಡಿದು ಪದೇ ಪದೇ ಕಸ್ಟಡಿ, ಕೋರ್ಟು, ಕೇಸು ಅಂತ ಅಲೆದಾಡ್ತಾ ಇರೋ ಹೊತ್ತಲ್ಲಿ ಈ ಅಪ್ಪನನ್ನ ಮತ್ತೆ ಆರಿಸಿದ್ರೆ ದೆಹಲಿಯನ್ನೇ ನುಂಗಿ ಬಿಡ್ತಾನೆ ಅನ್ನೋ ಅಭಿಪ್ರಾಯ ಸಾಕಷ್ಟು ಜನರಲ್ಲಿ ಮೂಡಿತ್ತು. ಆದ್ರೆ ಈಗ ರಿಸಲ್ಟ್ ಬಂದು 1 ವರ್ಷ ಕಳೆದಿದ್ದು, ಬರೋಬ್ಬರಿ 27 ವರ್ಷಗಳ ಬಳಿಕ ಬಿಜೆಪಿ ಸರ್ಕಾರ ದೆಹಲಿಯಲ್ಲಿ ತಲೆ ಎತ್ತಿ ಸಾಕಷ್ಟು ಸುಧಾರಣೆಗಳನ್ನ ತರೋ ಮೂಲಕ ಸಿಎಂ ರೇಖಾ ಗುಪ್ತಾ ಕ್ರಾಂತಿ ಮಾಡ್ತಾ ಇದ್ದಾರೆ. ಈ ಹೊತ್ತಲ್ಲಿ ಲಿಕ್ಕರ್ ಸ್ಕ್ಯಾಮ್ ಕೇಸ್ನಲ್ಲಿ ಕೇಜ್ರಿವಾಲ್ಗೆ ರಿಲೀಫ್ ಸಿಕ್ಕಿದ್ದು ಎಲ್ಲರೂ ಅವರ ಕಡೆಗೆ ಮತ್ತೊಮ್ಮೆ ತಿರುಗಿ ನೋಡೋ ಹಾಗಾಗಿದೆ. ಮೊದಲಿಗೆ ಕೇಜ್ರಿವಾಲ್ ಹಾಗೂ ಅವರ ಸಂಗಡಿಗರ ಪ್ರತಿಕ್ರಿಯೆಯನ್ನ ಹೇಳಿ ನಂತರ ವಾಸ್ತವದ ಕಡೆಗೆ ಬರ್ತೀವಿ. ಕೋರ್ಟ್ ತೀರ್ಪು ಬರ್ತಾ ಇದ್ದಂತೆ ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ಮಾಧ್ಯಮದ ಮುಂದೆ ಬರ್ತಾರೆ. ತಮ್ಮ ಮೇಲೆ ಬಂದಿದ್ದ ಆರೋಪದ ವಿರುದ್ಧ ಸುದೀರ್ಘ ಹೋರಾಟದ ಬಳಿಕ ಗೆಲುವು ಸಿಕ್ಕಿದೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನಾನು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಅಂತ. ಇಂದು ಅದು ಸಾಬೀತಾಗಿದೆ. ನನ್ನ ಜೊತೆ ದೇವರಿದ್ದಾನೆ ಅನ್ನೋದನ್ನ ನಾನು ನಂಬಿದ್ದೆ. ಕೊನೆಗೂ ದೇವರು ನನ್ನ ಕೈ ಹಿಡಿದಿದ್ದಾನೆ ಅಂತ ಹೇಳಿ ಗಳಗಳ ಹತ್ತಿದ್ದಾರೆ. 2 ನಿಮಿಷ ಸುಧಾರಿಸಿಕೊಂಡು ಮತ್ತೆ ಮಾತಾಡೋ ಕೇಜ್ರಿವಾಲ್, ಇದೆಲ್ಲ ರಾಜಕೀಯ ಕುತಂತ್ರದಿಂದ ಆಗಿದ್ದು, ಮೋದಿ ಹಾಗೂ ಅಮಿತ್ ಶಾ ಪ್ಲಾನ್ ಮಾಡಿ ಇದನ್ನೆಲ್ಲ ಮಾಡಿಸಿದ್ರು. ಕೇವಲ ಎಲೆಕ್ಷನ್ ಗೆಲ್ಲೋ ಸಲುವಾಗಿ ನನ್ನನ್ನ ಸಿಕ್ಕಿ ಹಾಕಿಸಲಾಯಿತು. ಆದ್ರೆ ಕೊನೆಗೂ ನಮಗೆ ಈ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಕ್ಕಿದ್ದು ಖುಷಿಯಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ನೋಡಿದ್ರೆ, ಅಬಕಾರಿ ನೀತಿಯಲ್ಲಿ ಯಾವುದೇ ಪಿತೂರಿ ಆಗಲಿ ಅಥವಾ ಕ್ರಿಮಿನಲ್ ಉದ್ದೇಶಗಳಾಗಲಿ ಇತ್ತು ಅನ್ನೋದಕ್ಕೆ ಯಾವುದೇ ಪುರಾವೆ ಇಲ್ಲ. ಸಿಬಿಐ ಚಾರ್ಜ್ ಶೀಟ್ ಅನೇಕ ದೋಷಗಳಿಂದ ಕೂಡಿದೆ. ಸಾಕ್ಷಿಗಳ ಹೇಳಿಕೆಗಳಿಂದ ಬೆಂಬಲಿತವಾಗಿಲ್ಲ. ಸಿಸೋಡಿಯಾ ಅವರ ವಿರುದ್ಧ ನಾಮಕಾವಸ್ಥೆಗೆ ಪ್ರಕರಣ ದಾಖಲಿಸಲಾಗಿದೆ. ಕೇಜ್ರಿವಾಲ್ ವಿರುದ್ಧ ಸಾಕ್ಷ್ಯಾಧಾರಗಳಿಲ್ಲದೆ ಆರೋಪ ಹೊರಿಸಲಾಗಿದೆ. ಯಾವುದೇ ಸಾಕ್ಷ್ಯಗಳಿಲ್ಲದಿದ್ದರೂ ನಾಯಕರ ವಿರುದ್ಧ ದೋಷಾರೋಪ ಹೊರಿಸಿದ್ದು ಯಾಕೆ ಅಂತ ಪ್ರಶ್ನಿಸಿ ಸಿಬಿಐಯನ್ನ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಬಳಿಕ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ತೆಲಂಗಾಣ ಮಾಜಿ ಸಿಎಂ ಕೆಸಿಆರ್ ಪುತ್ರಿ ಕವಿತಾ ಸೇರಿ 23 ಆರೋಪಿಗಳ ವಿರುದ್ಧ ಆರೋಪಗಳನ್ನ ಖುಲಾಸೆಗೊಳಿಸಲಾಗಿದೆ. ಈಗ ಇಡಿ ಚಾರ್ಜ್ ಶೀಟ್ ನಲ್ಲಿ ಏನಿತ್ತು ಅನ್ನೋದನ್ನ ಮತ್ತೆ ನೆನಪಿಸ್ತೀವಿ. ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿದ್ದ ಇಡಿ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ವಿರುದ್ಧ 2024ರಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿರುತ್ತೆ. ಆಮ್ ಆದ್ಮಿ ಪಕ್ಷವನ್ನ ಆರೋಪಿ ಅಂತ ಹೆಸರಿಸಿರುತ್ತೆ. ಮದ್ಯ ಮಾರಾಟಗಾರರಿಗೆ ಅನುಕೂಲವಾಗಲಿ ಅನ್ನೋ ದಿಸೆಯಲ್ಲಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಸೇರಿ ಹಲವು ನಾಯಕರು ಈ ನೀತಿಯನ್ನ ರೂಪಿಸಿದ್ದಾರೆ. ದಕ್ಷಿಣ ಭಾರತದ ಹಲವು ವ್ಯಕ್ತಿಗಳು ಇದರ ಲಾಭವನ್ನ ಪಡೆದಿದ್ದಾರೆ. ಲಾಭದ ಸ್ವಲ್ಪ ಮೊತ್ತವನ್ನು ಎಎಪಿಗೆ ನೀಡಲಾಗಿದೆ. ಆ ಮೊತ್ತವನ್ನ ಗೋವಾ ಚುನಾವಣೆಗೂ ಬಳಸಲಾಗಿದೆ. ಅಲ್ಲದೆ ಈ ಪ್ರಕರಣದ ಮಾತುಕತೆ ನಡೆಸಲು ಕೇಜ್ರಿವಾಲ್ ಅವರು 7 ಸ್ಟಾರ್ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು ಅನ್ನೋದಕ್ಕೆ ನಮ್ಮ ಬಳಿ ಪೂರಕ ದಾಖಲೆಗಳಿವೆ. ಅವರು ತಂಗಿದ್ದ ಹೋಟೆಲ್ ಬಿಲ್ ಅನ್ನ ಪ್ರಕರಣದ ಆರೋಪಿಯೊಬ್ಬರು ಭಾಗಶಃ ಪಾವತಿಸಿದ್ದಾರೆ ಅನ್ನೋದಕ್ಕೂ ಪುರಾವೆಗಳಿವೆ ಅನ್ನೋ ಮಾಹಿತಿಯನ್ನ ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಿತ್ತು. ಈಗ ಕೋರ್ಟ್ ತೀರ್ಪಿನ ಕಡೆ ಮತ್ತೆ ನೋಡೋದಾದ್ರೆ, ಕೇಜ್ರಿವಾಲ್ ಹಾಗೂ ಉಳಿದ ಆರೋಪಿಗಳು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಬಲವಾದ ಸಾಕ್ಷಿ ಇಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ ಕ್ಲೀನ್ ಚಿಟ್ ಕೊಟ್ಟಿದೆ ಅನ್ನೋದು ಇಲ್ಲಿ ಪ್ರಮುಖ ವಿಚಾರ. ಅರ್ಥಾತ್ ಆರೋಪಗಳಿಗೆ ಪುರಾವೆ ಇಲ್ಲ ಅನ್ನೋದನ್ನ ಹೇಳಿದೆಯೇ ಹೊರತು ಸ್ಕ್ಯಾಮ್ ಆಗಿಲ್ಲ ಅನ್ನೋದನ್ನ ಕೋರ್ಟ್ ಎಲ್ಲೂ ಹೇಳಿಲ್ಲ. ಇದು ಈ ಪ್ರಕರಣ ಇಲ್ಲಿಗೆ ಮುಗಿದಿಲ್ಲ, ಮುಂದುವರಿಯುತ್ತೆ ಅನ್ನೋದರ ಹಿಂಟ್ ಕೊಡ್ತಾ ಇರೋದು. ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಸಾಕ್ಷ್ಯಾಧಾರಗಳನ್ನ ನೀಡೋದ್ರಲ್ಲಿ ಎಡವಿದೆ ಅನ್ನೋದು ಅಥವಾ ಸರಿಯಾಗಿ ಅಧ್ಯಯನ ಮಾಡದೆ ಸುಮ್ಮನೆ ಆರೋಪ ಹೊರಿಸಿದ್ದಾರೆ ಅನ್ನೋ ಹೇಳಿಕೆ ಬಂತು ಅಂದ್ರೆ ಅದು ಸ್ವತಂತ್ರ ಸಂಸ್ಥೆಗಳ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತೆ. ಇದೇ ಕಾರಣಕ್ಕೆ ಈಗ ಸಿಬಿಐ ದೆಹಲಿ ಹೈಕೋರ್ಟ್ ಮೊರೆ ಹೋಗಿದೆ. ರೋಸ್ ಅವೆನ್ಯೂ ಕೋರ್ಟ್ ನೀಡಿದ ತೀರ್ಪಿನ ಬಗ್ಗೆ ಪ್ರಶ್ನೆ ಇಟ್ಟಿದೆ. ಇದು ಕೂಡ ಈ ಕೇಸ್ ಇಲ್ಲಿಗೆ ಮುಗಿದಿಲ್ಲ, ಮುಂದುವರಿಯುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ಇನ್ನು ಮೋದಿ, ಅಮಿತ್ ಶಾ ಹೆಸರು ಹೇಳಿದ್ರಿಂದ ಬಿಜೆಪಿ ಪ್ರತಿಕ್ರಿಯೆ ನೀಡಿದೆ ಅನ್ನೋದನ್ನ ಹೇಳಿದ್ವಿ. ಬಿಜೆಪಿ ವಕ್ತಾರ ಸುಧಾಂಶು ತ್ರಿವೇದಿ ಕೂಡ ಇದೇ ವಿಚಾರವನ್ನ ತಿಳಿಸಿದ್ದಾರೆ. ಕೇಜ್ರಿವಾಲ್ಗೆ ಕ್ಲೀನ್ ಚಿಟ್ ಸಿಗೋದಕ್ಕೆ ಕಾರಣ ಸರಿಯಾದ ಸಾಕ್ಷ್ಯಗಳು ಇಲ್ಲ ಅನ್ನೋದು ಮಾತ್ರ. ಅದಕ್ಕೆ ತಾಂತ್ರಿಕ ದೋಷಗಳು ಕೂಡ ಕಾರಣ ಇರಬಹುದು.
ಸಿಬಿಐ ಈ ಸಂಬಂಧ ಮುಂದಿನ ಹೆಜ್ಜೆಯನ್ನ ಇರಿಸಲಿದೆ. ಆದ್ರೆ ನೀವೇ ಯೋಚನೆ ಮಾಡಿ, ಯಾವುದೇ ಸಾಕ್ಷ್ಯ ಇಲ್ಲ ಅನ್ನೋದು ಆರಂಭದಲ್ಲೇ ಹೇಳಿದ್ರೆ ಇಷ್ಟು ದಿನ ಯಾಕೆ ಈ ಪ್ರಕರಣ ನಡೀತಾ ಇತ್ತು? ಅಲ್ಲದೆ ಕೇಜ್ರಿವಾಲ್ಗೆ ತಿಹಾರ್ ಜೈಲು ಶಿಕ್ಷೆಯಿಂದ ಹಿಡಿದು ಬೇಲ್ ರಿಜೆಕ್ಟ್ ಆಗೋ ತನಕ ಎಲ್ಲಾ ತೀರ್ಪುಗಳು ಕೋರ್ಟ್ ಕಡೆಯಿಂದಲೇ ಬಂದಿರೋದು. ಸರಿಯಾದ ಸಾಕ್ಷಿ ಸಿಕ್ಕ ಬಳಿಕವೇ ಸಿಬಿಐ ಕೇಜ್ರಿವಾಲ್ ಮೇಲೆ ಆರೋಪ ಹೊರಿಸಿರೋದು. ಅದರಿಂದ ಇದು ಇಲ್ಲಿಗೆ ಮುಗಿಯೋದಿಲ್ಲ. ನಾವು ಈ ಕೇಸ್ ಬಗ್ಗೆ ಸಂಪೂರ್ಣ ಸ್ಟಡಿ ಮಾಡಿ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಕೊಡ್ತೀವಿ ಅಂತ ಹೇಳ್ತಾರೆ. ಇನ್ನೊಂದೆಡೆ ಅಮಿತ್ ಮಾಳವಿಯ ಕೂಡ ಪ್ರತಿಕ್ರಿಯೆ ನೀಡಿದ್ದು, ಕೇಜ್ರಿವಾಲ್ ಅಷ್ಟೊಂದು ಪ್ರಾಮಾಣಿಕ ವ್ಯಕ್ತಿ ಆಗಿದ್ದಿದ್ರೆ ಲಿಕ್ಕರ್ ಸ್ಕ್ಯಾಮ್ ವಿಚಾರ ದೊಡ್ಡದಾಗ್ತಾ ಇದ್ದ ಹಾಗೆ ಆ ಪಾಲಿಸಿಯನ್ನ ವಾಪಸ್ ಪಡೆದಿದ್ದು ಯಾಕೆ? ಸಿಬಿಐ ವಿಚಾರಣೆ ಬಗ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ಹಲವು ಫೋನ್ ಹಾಗೂ ಸಿಮ್ ಕಾರ್ಡ್ ಗಳನ್ನ ನಾಶಪಡಿಸಿದ್ದು ಯಾಕೆ? ಕಮಿಷನ್ 6% ನಿಂದ 12%ಗೆ ಏರ್ತಾ ಇದ್ದ ಹಾಗೆ ವೆಂಡರ್ ಗಳ ಸಂಖ್ಯೆಯನ್ನ ತಗ್ಗಿಸಿದ್ದು ಯಾಕೆ? ಹೇಳ್ತಾ ಹೋದ್ರೆ ಇನ್ನು ಸಾಕಷ್ಟು ಪ್ರಶ್ನೆಗಳಿವೆ. ಲಿಕ್ಕರ್ ಸ್ಕ್ಯಾಮ್ ಆಗಿದೆ, ಕೇಜ್ರಿವಾಲ್ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋದು ಕಾಲ್ಪನಿಕ ಅಲ್ಲ, ಅದು ನಡೆದಿರೋದು. ದೆಹಲಿ ಜನ ಈಗಾಗಲೇ ತೀರ್ಪು ಕೊಟ್ಟಿದ್ದಾರೆ, ಕಾನೂನು ಹೋರಾಟ ಮುಂದುವರಿಯಲಿದೆ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಇನ್ನು ಈ ಮಧ್ಯೆ ಎಲ್ಲರ ಅಚ್ಚರಿ ತರಿಸಿದ್ದು ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಹೇಳಿಕೆ. ಕೋರ್ಟ್ ತೀರ್ಪು ಬರ್ತಾ ಇದ್ದ ಹಾಗೆ ಬಿಜೆಪಿ ಒಂಥರ ಇಚ್ಛಾಧಾರಿ ನಾಗಿಣಿ ಇದ್ದಂತೆ ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡಿಬಿಡುತ್ತೆ ಅಂತ ಹೇಳಿ ಚುನಾವಣೆ ಗೆಲ್ಲೋದಕ್ಕೋಸ್ಕರವೇ ಆರೋಪ ಹೊರಿಸಿದ್ರು ಅನ್ನೋದನ್ನ ಹೇಳ್ತಾರೆ. ಆದ್ರೆ ಕೇಜ್ರಿವಾಲ್ ಒಳಗಿದ್ದಾಗ ಲಿಕ್ಕರ್ ಸ್ಕ್ಯಾಮ್ ಅನ್ನ ಬಯಲಿಗೆಳೆದಿದ್ದೇ ಕಾಂಗ್ರೆಸ್, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂತೆ ಮಾಡಿದ್ದೇ ಕಾಂಗ್ರೆಸ್, ಇದರ ಕ್ರೆಡಿಟ್ ನಮಗೆ ಸಿಗಬೇಕು ಅಂತ ಇದೇ ಪವನ್ ಖೇರಾ ಹೇಳಿಕೆ ಕೊಟ್ಟಿದ್ದು ಇವತ್ತಿಗೂ ಇಂಟರ್ನೆಟ್ ನಲ್ಲಿ ಸಿಗುತ್ತೆ. ಆದ್ರೆ ಈಗ ಯೂ ಟರ್ನ್ ಹೊಡೆದು ಇಂಥ ಹೇಳಿಕೆ ನೀಡ್ತಾ ಇರೋದು ಎಲ್ಲರಿಗೂ ನಗು ತರಿಸುವಂತಾಗಿದೆ. ಇನ್ನು ಸದ್ಯದ ಮಟ್ಟಿಗೆ ಈ ತೀರ್ಪು ರಾಜಕೀಯದಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಕೇಜ್ರಿವಾಲ್ ಪಾಲಿಗೆ ಇದು ತುಂಬಾನೇ ಪಾಸಿಟಿವ್ ಎನಿಸ್ಕೊಳ್ತಾ ಇದೆ. ಯಾಕಂದ್ರೆ ಬಹುತೇಕ ಭಾರತೀಯರ ಪ್ರಕಾರ ಯಾರಾದ್ರೂ ಒಬ್ಬ ವ್ಯಕ್ತಿ ಕಣ್ಣೀರು ಹಾಕ್ತಾ ಇದ್ದಾನೆ ಅಂದ್ರೆ ಆತ ಅಯ್ಯೋ ಪಾಪ, ಅಮಾಯಕ. ಆತ ಕಣ್ಣೀರು ಹಾಕೋದಕ್ಕೆ ಕಾರಣ ಆದವರು ಅಯ್ಯೋ ಪಾಪಿ. ಈ ರೀತಿಯಲ್ಲೇ ನಮ್ಮ ದೇಶ ನಡೆಯೋದ್ರಿಂದ ಮುಂಬರೋ ದೆಹಲಿ ಲೋಕಲ್ ಎಲೆಕ್ಷನ್ ಹಾಗೂ ಪಂಜಾಬ್ ಎಲೆಕ್ಷನ್ಗೆ ಇದು ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗಲಿದೆ ಅನ್ನೋ ಚರ್ಚೆ ಶುರುವಾಗಿದೆ. ಅದರಲ್ಲೂ ಕೇಜ್ರಿವಾಲ್ ಬಿಕ್ಕಿ ಬಿಕ್ಕಿ ಹತ್ತಿರೋದು ಪ್ರಮುಖವಾಗಿ ಒಂದಷ್ಟು ಜನರು ಅಮಾಯಕ ಅನ್ನೋ ಭಾವನೆಯನ್ನ ಇರಿಸಿಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಂತಾಗಿದೆ. ಇನ್ನೊಂದೆಡೆ ಬಿಜೆಪಿ ವಿರೋಧ ಪಕ್ಷಗಳು ಹಾಗೂ ಇಂಡಿ ಒಕ್ಕೂಟದ ಪಕ್ಷಗಳು ಈಗ ಕೇಜ್ರಿವಾಲ್ ಬೆನ್ನಿಗೆ ನಿಂತಿದ್ದು ಬಿಜೆಪಿ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ. ಇನ್ನು ಕೆಲ ದಿನಗಳ ಕಾಲ ಇದು ಒಂದು ರಾಜಕೀಯ ಅಸ್ತ್ರ ಆಗೋ ಸಾಧ್ಯತೆ ಇದೆ. ಒಟ್ನಲ್ಲಿ ಕೋರ್ಟ್ ತೀರ್ಪು ಕೇಜ್ರಿವಾಲ್ಗೆ ತಾತ್ಕಾಲಿಕ ರಿಲೀಫ್ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಇಷ್ಟೆಲ್ಲಾ ಎವಿಡೆನ್ಸ್ ಕಲೆ ಹಾಕಿ ಅಧಿಕಾರದಲ್ಲಿ ಇದ್ದಾಗಲೇ ಒಬ್ಬ ಸಿಎಂ ಅನ್ನ ಒಳಗೆ ಹಾಕೋ ಮಟ್ಟಕ್ಕೆ ಗಂಭೀರ ಆರೋಪ ಮಾಡ್ತಾರೆ ಅಂದ್ರೆ ಸಾಕ್ಷಿಗಳು ಇಲ್ಲದೆ ಅದು ಸಾಧ್ಯವೇ ಇಲ್ಲ ಅನ್ನೋದು ಸಾಮಾನ್ಯ ಜ್ಞಾನ. ಅದರಿಂದ ಮುಂದಿನ ಹೆಜ್ಜೆ ಇಟ್ಟಿರೋ ಸಿಬಿಐ ಈ ಬಾರಿ ತಮ್ಮ ವಾದವನ್ನ ಹೇಗೆ ಪ್ರೂವ್ ಮಾಡಿಕೊಳ್ತಾರೆ ಅನ್ನೋದು ಎಲ್ಲರಲ್ಲೂ ಕುತೂಹಲ ಕೆರಳಿಸ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.